ಗಂಡನ ಕೊಲೆಗೆ ಸಂಚು, ಸಿಕ್ಕಿಬಿದ್ದ ಪತ್ನಿ ಪ್ರಿಯಕರ ಪ್ರವೀಣ್ ಪರಾರಿ, ಪೊಲೀಸರಿಂದ ಶೋಧ. ತನ್ನ ಅಕ್ರಮ ಸಂಬಂಧಕ್ಕೆ ಪತಿ ಅಡ್ಡಿಯಾದನೆಂದು ಪ್ರಿಯಕರನೊಂದಿಗೆ ಸೇರಿ ಕೈ ಹಿಡಿದವನನ್ನೇ ವಿಷ ಹಾಕಿ ಕೊಲ್ಲಲು ಪ್ಲಾನ್ ಮಾಡಿದ್ದ ಪತ್ನಿಯ ಭಯಾನಕ ಸಂಚು ವಿಫಲವಾಗಿರುವುದು ಬಯಲಾಗಿದೆ. ತಡವಾಗಿ ತಾಲೂಕಿನ ಪಾಳ್ಯ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಪತ್ನಿಯ ಕ್ರಿಮಿನಲ್ ಐಡಿಯಾ ಗೊತ್ತಾಗಿ ದಿಢೀರ್ ಎಚ್ಚೆತ್ತ ಪತಿ ಸಾವಿನ ದವಡೆಯಿಂದ ಪಾರಾಗಿದ್ದಾನೆ. ಗ್ರಾಮದ ದ್ರಾಕ್ಷಾಯಿಣಿ ಹಾಗೂ ಪ್ರತಾಪ್ ಎಂಬುವವರು ಕೆಲ ವರ್ಷಗಳ ಹಿಂದೆ ಮದುವೆಯಾಗಿದ್ದು ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಪ್ರತಾಪ್ 4-5 ಲಾರಿ ಜೊತೆಗೆ ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟರಿ ನಡೆಸುತ್ತಿದ್ದು ಆರ್ಥಿಕವಾಗಿ ಚೆನ್ನಾಗಿದ್ದಾನೆ. ಈ ನಡುವೆ ದ್ರಾಕ್ಷಾಯಿಣಿಗೆ ಸಿಂಗೋಡನಹಳ್ಳಿಯ ನೀರುಗಂಟಿ ಪ್ರವೀಣ್ ಎಂಬಾತನ ಪರಿಚಯ ಆಗಿತ್ತು. ಈ ಸ್ನೇಹ ಕ್ರಮೇಣ ಅಕ್ರಮ ಸಂಬಂಧಕ್ಕೆ ತಿರುಗಿತ್ತು. ಈ ವಿಷಯ ಸೂಕ್ಷ್ಮವಾಗಿ ಪ್ರತಾಪ್ಗೆ ತಿಳಿದಿತ್ತು. ನಮ್ಮಿಬ್ಬರ ಅಕ್ರಮ ಸಂಬಂಧಕ್ಕೆ ಪತಿ ಅಡ್ಡಿಯಾಗಬಹುದು ಎಂದುಕೊಂಡ ದ್ರಾಕ್ಷಾಯಿಣಿ ಪ್ರಿಯಕರನ ಸಹಾಯ ಪಡೆದು ತಾಳಿ ಕಟ್ಟಿದ ಗಂಡನನ್ನೇ ಕೊಂದು ಮುಗಿಸಲು ಪ್ಲಾನ್ ಮಾಡಿದ್ಲು. ದಿಢೀರ್ ಜೀವ ತೆಗೆದರೆ ಅನುಮಾನ ಬರಲಿದೆ. ಹಾಗಾಗಿ ಆತ ಸೇವಿಸುವ ಮದ್ಯ ಮತ್ತು ಊಟದಲ್ಲಿ ಸ್ವಲ್ಪವೇ ವಿಷ ಪ್ರಾಶನ ಮಾಡಿ ಕೊಲ್ಲುವ ಯೋಜನೆ ರೂಪಿಸಿದ್ರು. ಆದರೆ ಈ ವಿಷಯ ಪ್ರತಾಪ್ಗೆ ತಿಳಿಯಿತು. ಇಬ್ಬರ ಕಳ್ಳ ಕೃತ್ಯವನ್ನ ಬಯಲು ಮಾಡಬೇಕೆಂದು 1 ತಿಂಗಳ ಕಾಲ ಮನೆಯಲ್ಲೇ ವಾಯ್ಸ್ ರೆಕಾರ್ಡರ್ ಇಟ್ಟು ಪತ್ನಿ ಹಾಗೂ ಪ್ರವೀಣನ ಮಾತುಕತೆ ಸಂಭಾಷಣೆಯನ್ನ ರೆಕಾರ್ಡ್ ಮಾಡುತ್ತಿದ್ದ. ಎಲ್ಲೋ ನನ್ನ ಗಂಡ ಸಾಯಲೇ ಇಲ್ಲ ಎಂದು ದ್ರಾಕ್ಷಾಯಿಣಿ ಕೇಳಿದ್ರೆ ವಿಷವನ್ನ ಕೊಂಚ ಜಾಸ್ತಿ ಬೆರೆಸು ಎಂದು ಪ್ರವೀಣ್ ಐಡಿಯಾ ಕೊಡುತ್ತಿದ್ದುದು ರೆಕಾರ್ಡ್ ಆಗಿದೆ ಎನ್ನಲಾಗಿದೆ. ತನ್ನ ಕೊಲ್ಲಲು ಏನೆಲ್ಲ ನಡೆದಿದೆ ಎಂಬಿತಾಗಿ ಮಾಹಿತಿ ಕಲೆ ಹಾಕಿದ ಪ್ರತಾಪ್ ನೇರವಾಗಿ ಸ್ಥಳೀಯ ಪೊಲೀಸರಿಗೆ ದೂರು ನೀಡಿದ್ದಾನೆ. ಈ ದೂರು ಆಧರಿಸಿ ಪೊಲೀಸರು ತನಿಖೆ ಪ್ರಾರಂಭಿಸಿದ್ದು ಈಗಾಗಲೇ ದ್ರಾಕ್ಷಾಯಿಣಿಯನ್ನ ವಿಚಾರಕ್ಕೆ ಒಳಪಡಿಸಿದ್ದಾರೆ. ಈ ವೇಳೆ ನನ್ನ ಗಂಡನನ್ನ ಕೊಲ್ಲಲು ಪ್ರವೀಣನೇ ವಿಷ ತಂದುಕೊಟ್ಟ ಎಂದು ಪೊಲೀಸರೆದುರು ದ್ರಾಕ್ಷಾಯಿಣಿ ಹೇಳಿದ್ದಾಳೆ ಎನ್ನಲಾಗಿದೆ. ಪ್ರವೀಣ್ ಎಸ್ಕೇಪ್. ದ್ರಾಕ್ಷಾಯಿಣಿಯನ್ನ ಬಲೆಗೆ ಬೀಳಿಸಿಕೊಂಡು ಆಕೆಯ ಪತಿಯನ್ನ ಕೊಲೆ ಮಾಡಲು ಐಡಿಯಾ ಕೊಟ್ಟಿದ್ದ ಪ್ರವೀಣನ ಅಸಲಿಯತ್ತು ಬಯಲಾದ ಕೂಡಲೇ ಇದೀಗ ಗ್ರಾಮದಿಂದ ಎಸ್ಕೇಪ್ ಆಗಿದ್ದಾನೆ. ಪ್ರವೀಣ್ಗೆ ಈಗಾಗಲೇ ಮದುವೆಯಾಗಿದ್ದು ಇಬ್ಬರು ಮಕ್ಕಳಿದ್ದಾರೆ ಎನ್ನಲಾಗಿದೆ. ಈ ಮೊದಲು ಗಂಜಿಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಲೆಕ್ಕಪತ್ರ ಬರೆಯುವ ಕೆಲಸ ಮಾಡುತ್ತಿದ್ದ ಈತ ನಂತರ ಕುಂದೂರು ನಾಡ ಕಚೇರಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿದ್ದ. ಅಲ್ಲೂ ಹುಡುಗಿ ವಿಚಾರಕ್ಕೆ ಜಗಳ ನಡೆದಿತ್ತು. ಈ ನಡುವೆ ಸಿಂಗೋಡನಹಳ್ಳಿಯಲ್ಲಿ ವಾಸ ಮಾಡುತ್ತಿದ್ದ ಇದೀಗ ಅದೇ ಚಾಳಿ ಮುಂದುವರೆಸಿದ್ದಾನೆ. ಸದ್ಯ ತಲೆಮರೆಸಿಕೊಂಡಿರುವ ಆರೋಪಿ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ.